ಹಾಗೆ ನಮ್ಮ ಹಾಸನದ ಪ್ರತಿನಿಧಿ ಮಂಜುನಾಥ್ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಜೊತೆಗೆ ಮಾತಾಡೋಣ. ಮಂಜುನಾಥ್ ಅವರು ವಿಶ್ವನಾಥ್ ಅವರ ಮನೆಯಲ್ಲಿದ್ದಾರೆ. ಓವರ್ ಟು ಯು ಮಂಜುನಾಥ್. ಈಗ ಅಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ? ಚೆನ್ನಮ್ಮ ಅವರ ಪಾರ್ಥಿವವನ್ನು ಹಾಸನಕ್ಕೆ ಏನಾದರೂ ತಗೊಂಡು ಬರ್ತಾರಾ? ಅಂತ್ಯಕ್ರಿಯೆ ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಕುಟುಂಬದವರು ಮಾತಾಡಿದಾರಾ? ಹೇಳಿ ಮಂಜುನಾಥ್, ಓವರ್ ಟು ಯು. ಹಾಂ ಸರ್, ರೆಡಿ. ಎಸ್ ಮಂಜುನಾಥ್, ಓವರ್ ಟು ಯು, ಮಾತಾಡಿ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಸುಮಾರು 7 ದಶಕಗಳ ಸುದೀರ್ಘ ದಾಂಪತ್ಯ ಜೀವನವನ್ನು ನಡೆಸಿದಂಥ ಚೆನ್ನಮ್ಮನವರ ಅಗಲಿಕೆ ದೇವೇಗೌಡರ ದೊಡ್ಡ ಕುಟುಂಬಕ್ಕೆ ಸಾಕಷ್ಟು ದೊಡ್ಡ ರೀತಿ ಆಘಾತವನ್ನು ನೀಡಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಚೆನ್ನಮ್ಮ ಅವರ ಸಹೋದರ ವಿಶ್ವನಾಥ್ ಅವ್ರ ನಮ್ಮ ಜೊತೆ ಇದ್ದಾರೆ. ಸರ್, ಹೇಳಿ ಸರ್, ಚೆನ್ನಮ್ಮ ಅವರ ಅಗಲಿಕೆ ನಿಜವಾಗಲೂ ಕೂಡ ಅವರ ಒಂದು ದೊಡ್ಡ ಕುಟುಂಬಕ್ಕೆ ದೊಡ್ಡ ರೀತಿ ಆಘಾತವನ್ನು ತಂದಿದೆ ಅಂತ. ಅದು ಹೇಳೋಕ್ಕಾಗಲ್ಲ ಸರ್. ಅದು ಆ ಟೈಪ್ ಇದಾಗಿದೆ ಸರ್. ನಮಗೆ ಏನೋ ಇದನ್ನು ಕಳ್ಕೊಂಡಿದ್ದೀವಿ ಅನ್ನಂಗಾಗಿದೆ ಸರ್. ಅವ್ರು ಕಳ್ಕೊಂಡು ಅಷ್ಟು ನಮಗೆ ತಾಯಿಯಾಗಿ, ತಮ್ಮ ಅಲ್ಲ ತಾಯಿಯಾಗಿ ನಮ್ಮನ್ನು ಕಾಪಾಡೋರು ಸರ್. ಅಲ್ಲ, ಅದನ್ನು ವರ್ಣಿಸೋಕ್ಕಾಗಲ್ಲ ಸರ್. ಅವರದ ವರ್ಣಿಸೋಕ್ಕಾಗಲ್ಲ ಸರ್. ಅಂಥ ಅಕ್ಕ ಅವರು, ತಾಯಿ, ಅಕ್ಕ ಅಲ್ಲ ತಾಯಿ ನಮಗೆ. ಸರ್, ಸಹಜವಾಗಿಯೇ ನಿಮ್ಮ ಅಕ್ಕ ಅಂದರೆ ನಿಮ್ಮ 8 ಜನ ಮಕ್ಕಳಲ್ಲಿ ನಿಮ್ಮ ತಂದೆಯವರಿಗೆ ಇವರು ಹಿರಿಯವರು. ಅವರು ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದರೆ ಅವ್ರ ಮದುವೆ ಆಗಿದ್ದು, ಸೊ ಯಾವಾಗ ಮದುವೆ ಆಯಿತು, ಇದೆಲ್ಲ ಬಗ್ಗೆ. ಸರ್, ನಮಗೆ ಅಷ್ಟು ಇದಿಲ್ಲ. ನಾವು ಎಲ್ಲ ಚಿಕ್ಕ ಮಕ್ಕಳು. ನಮ್ಮ ತಂದೆ ಚಿಕ್ಕದರೆಲ್ಲ ಸತ್ತು ಹೋದರು. ಆದರೆ ನಮ್ಮ ಭಾವ ಮತ್ತು ನಮ್ಮ ಅಕ್ಕನೇ ನಮ್ಮನ್ನು ಇದುವರೆಗೂ ಕಾಪಾಡ್ಕೊಂಬಂದರು ಸರ್. ನಮಗೆಲ್ಲ ಅವರೇ ದೇವರು ಸರ್. ನಮ್ಮಿಬ್ಬರು, ಅವರಿಬ್ಬರು ದೇವ್ರ ಸಮಾನ ಸರ್. ನಮಗೆ ಇದನ್ನು ಆ ಟೈಮ್ ನಮ್ಮನ್ನು ಕಾಪಾಡ್ಕೊಂಬಂದರು ಸರ್. ಇದುವರೆಗೂ ಇವನ್ ಟುಡೇ ನಮ್ಮನ್ನು ಅಷ್ಟು ಇದನ್ನಾಗ ಅವರ ಸ್ವಂತ ಮಕ್ಕಳಂಗೆ ನಮ್ಮನ್ನು ಅದೇ ಟೈಪು ನಮ್ಮನ್ನೆಲ್ಲ ಕಾಪಾಡಿದ್ರು ಸರ್. ಎಲ್ಲ ಅವರೇ. ಅವರ ಮನೆಯಲ್ಲೂ ದೊಡ್ಡ ಕುಟುಂಬ. ಅವರು ಅಂದರೆ ಮದುವೆಯಾಗಿ ಬಂದಂಥ ಕುಟುಂಬದಲ್ಲೂ ಕೂಡ ಒಂದು ದೊಡ್ಡ ಕುಟುಂಬ. ಎರಡೂ ಕುಟುಂಬಗಳನ್ನು ಹೇಗೆ ದೊಡ್ಡ ರೀತಿಯಲ್ಲಿ ಸಂಭಾಳಿಸ್ಕೊಂಡು ಹೋದಂಥ ಒಂದು ದಿಟ್ಟ ಹೆಣ್ಣುಮಗಳು. ಹೌದೌದು ಸರ್. ದೇವರು ಸರ್ ಅವರು. ಆ ಟೈಪ್ ಎಲ್ಲ ಯಾರೇ ಬರಲಿ ಏನೇ ಬರಲಿ ಎಲ್ಲ ಇದರಲ್ಲೂ ಇದಾಗಿ ಇದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು ಸರ್. ಎಲ್ಲ ಇದನ್ನು ಸರ್. ಚೆನ್ನಮ್ಮ ಅವರು ಇತ್ತೀಚೆಗೆ ಕಳೆದ ಒಂದು ವರ್ಷದಿಂದ ಹಾಸನಕ್ಕೆ ಬರ್ಲಿಕ್ಕೆ ಆಗಲಿಲ್ಲ ಅವರ ಅನಾರೋಗ್ಯದಿಂದ. ಸೊ ಕೊನೆಯದಾಗಿ ತಾವು ಭೇಟಿಯಾದಾಗ ಅವ್ರು ಮಾತಾಡ್ಸಿದ್ದು ನಿನಗೆ ಹೇಗೆ ನೆನಪು ಮಾಡ್ಕೊಂಡು? ಇಲ್ಲ, ಅದು ಜಾಸ್ತಿ ಹೆಚ್ಚಿಗೆ ಮಾತಾಡಲಿಲ್ಲ. ಪಾಪ ಕೂತ್ಗಳು ಅಂತೆಲ್ಲ ಮಾತಾಡಿದರು. ಇದನ್ನು ಹೋದರೆ ಎಲ್ಲ ಇದನ್ನು ಹೆಂಗಿದ್ದಾರೆ, ನಿಮ್ಮ ಮಕ್ಳು ಹೆಂಗವ್ರೆ, ಏನು ಇದು ಎಲ್ಲ ಕೇಳೋರು. ಹುಷಾರಾಗಿದೆಯಾ, ಹೆಂಗಿದೆಯಾ ಅಂತೆಲ್ಲ ಕೇಳೋರು ಸರ್. ನಮಗೆಲ್ಲ ಕೇಳೋರು ಸರ್. ಎಲ್ಲ ಸಾಮಾನ್ಯವಾಗಿ ದೊಡ್ಡ ಕುಟುಂಬಕ್ಕೆ ಸೇರಿದಾಗ ಹೆಣ್ಮಕ್ಳು ಅಂದರೆ ಅವ್ರದ್ದು ಇದೇ ಬೇರೆ ಆಗ್ಬಿಡುತ್ತೆ. ಅದು ಚೆನ್ನಮ್ಮ ಅವರು ಅದಕ್ಕೆ ಹೊರತಾಗಿದ್ದಂಥ ಹೆಣ್ಮಗಳು. ಆ ಟೈಪ್ ಅಲ್ಲ ಸರ್. ಅವರು ಎಲ್ಲ ಒಂದೇ. ಅವರು ಶ್ರೀಮಂತಿಗೆ ಇದು ಅನ್ನೋ ಒಂಚೂರು ಪಾಪ ಇದೇ ಇರಲಿಲ್ಲ ಅವ್ರ ಹತ್ರ. ನೀವೇ ಹೋಗಲಿ ಸರ್, ಅಷ್ಟು ಇದಾಗಿ ಕಾಫಿ ಕೊಡೋದು, ಟೈಮ್ ಊಟ ಮಾಡಿ ಅನ್ನೋದು. ಅದು ಯಾರೇ ಹೋಗಲಿ ಕೊನೆಗೆ ಏನೂ ಇದಿಲ್ಲ, ತಗೊಂಡೋಗು ಊಟ ಮಾಡ್ಕೊ ಅನ್ನೋದು, ಬಸ್ ಚಾರ್ಜ್ ಐತಾ ಅಂತ ಕೇಳೋದು ಎಲ್ಲ ಮಾಡೋರು ಸರ್ ಎಲ್ಲರಿಗೂ. ಆ ಟೈಪ್ ಇದು. ಅಲ್ಲಿ ಶಾಲ್ಗಳಿದ್ರೆ ಈ ಶಾಲ್ ಕೊಡೋರಿಗೆ ಹಾಕೋ ಅನ್ನೋರು ಎಲ್ಲ ಮಾಡೋರು ಸರ್. ಎಲ್ಲ ಇದನ್ನು ಅಂದರೆ ನಿಮ್ಮ ಜವಾಬ್ದಾರಿಗಳನ್ನು ಕೂಡ ಅಂದರೆ ನಿಮ್ಮ ತಮ್ಮಂದರು, ತಂಗಿ ಅಂದರೆ ಎಲ್ಲರ ಜವಾಬ್ದಾರಿನೂ ಕೂಡ ಅವರೇ ತೊಗೊಂಡಿದ್ರಾಗಿದೆ. ಇಲ್ಲ ಸರ್, ಎಲ್ಲ ಅವರೇ. ಪ್ರತಿಯೊಂದು ನಾವು ಏನೇ ಒಂದು ಇದು ಮಾಡಬೇಕಾದ್ರೂ ಅವ್ರು ಹಾಕಿದ ಗೆರೆ ನಾವು ದಾಟ್ತಾ ಇರೋದು. ಅವ್ರು ಯಾವುದು ಏನು ಹಿಡಿದ್ರೋ ಅವ್ರನ್ನ ಕೇಳೇ ನಾವು ಇದು ಮಾಡ್ತಾಯಿದ್ದೀವಿ ಸರ್. ನಾವು ಇದನ್ನು ಸರ್ ಆ ಟೈಮ್ ನಮ್ಮನ್ನೆಲ್ಲ ಯಾವುದೇ ಒಂದು ನಾವು ಅವ್ರಿಗೆ ಇದಿಲ್ಲದೆ ನಾವು ಗೆರೆ ದಾಟ್ತಾರಲ್ಲ, ಆ ಟೈಪ್ ನಾವೆಲ್ಲ. ಹಾಸನಕ್ಕೆ ಬಂದಾಗ ತವರಿಗೆ ಬರ್ತಕ್ಕಂಥದ್ದು, ಅಲ್ಲಿ ಅವರ ಆಪ್ತರು, ಸ್ನೇಹಿತರು ನಮ್ಮನ್ನೆಲ್ಲ ಇರ್ತಾ ಇದ್ದದ್ದು ಫಸ್ಟು. ಈಚೆಗೆ ಅವರು ಇದಾದಮೇಲೆ ಬರೋದು ಬಿಟ್ಟರು. ಫಸ್ಟು ಇಲ್ಲ, ಅಲ್ಲಿದ್ದೆ ಮೊದಲಿಲ್ಲ, ನಮ್ಮನೆ ಇಲ್ಲೇ ಇರೋರು. ಊಟ ತಿಂಡಿ ಆಗಲಿ ಇದು ಮಾಡೋದು ಎಲ್ಲ ಇದು ಮಾಡಿದ್ವಿ ಸರ್. ನಮ್ಗೆ ಅವ್ರು ಕಂಡ್ರೆ ದೇವರು ಸರ್. ನಮಗೆ ಬೇರೆ ಇನ್ನೇನಿಲ್ಲ, ನಮ್ಮ ದೇವರಿದ್ದಂಗೆ ಅವರು ಇದು ಸರ್. ಇವತ್ತು ಆ ದೇವ್ರನ್ನ ಕಳ್ಕೊಂಡಿದ್ದೀವಿ ಸರ್ ಇವತ್ತು. ನೀವು ಕೂಡ ಒಂದು ಉದ್ಯೋಗಕ್ಕೆ ಸೇರ್ಕೊಳ್ತೀರಿ,
ಒಂದು ಕೆಲಸ ಒಂದು 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 ಗೌರವಯುತ ಜೀವನ ನಡೆಸಲಿಕ್ಕೂ ಕೂಡ ಅವರು ಜೀವನ ರೂಪಿಸೋದಕ್ಕೂ ಕೂಡ ಅವ್ರು ಶ್ರಮಿಸಿದ್ರು ಅಂತ. ಹೌದು ಸರ್, ನಾನು ಇಲ್ಲಿ ಡೈರಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದೆ ಸರ್. ನಾನು ಎಲ್ಲ ಕೊಡಿಸಿ ಎಲ್ಲ ಇದನ್ನು ಪ್ರತಿಯೊಂದ್ರೂ ನಾವು ಇದು ಮಾಡಿದ್ರು ಸರ್. ಪತಿ ಪ್ರಧಾನಿ ಆಗ್ತಾರೆ, ಮಗ ಮುಖ್ಯಮಂತ್ರಿ ಆಗ್ತಾರೆ, ಮತ್ತೊಬ್ಬ ಮಗ ಸಚಿವರಾಗ್ತಾರೆ, ಅಳಿಯ ದೊಡ್ಡ ಡಾಕ್ಟರ್ ಆಗ್ತಾರೆ. ಇಷ್ಟೆಲ್ಲ ಇದ್ರೂ ಕೂಡ ಒಂದು ರೀತಿ ತುಂಬಿದ ಕೊಡದ ರೀತಿ ಅವ್ರ ಜೀವನ ಇಲ್ಲ ಸರ್, ಆಗಿದೆ ಇಲ್ಲ ಸರ್ ಅವರಿಗೆ. ಮೊದಲು ಹೆಂಗಿರ್ತಾರೆ ಅದೇ ಟೈಪ್ ಇದ್ರೆ ಹೊರತು ನಾನಪ್ಪ ಇವರು ಅಂತೇಳಿ ಇದು ಮಾಡಿ ಯಾರನ್ನೂ ಆ ಟೈಪ್ ಯಾವ ಇದನ್ನು ಇದು ಮಾಡ್ತಿಲ್ಲ ಸರ್. ಅಷ್ಟು ಚೆನ್ನಾಗಿ ಇದು ಮಾಡೋದು ಸರ್ ಎಲ್ಲ ಇದನ್ನು ಸರ್. ಸರ್ ಅವರ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿಯೇ ಹುಟ್ಟೂರು ಅವರ ಅಂದರೆ ಇದರಲ್ಲಿ ಆಗಬೇಕು ಅಂತಕ್ಕಂಥದ್ದು ಪ್ರಶ್ನೆಗಳಿರ್ತದೆ ಸರ್. ಈ ಬಗ್ಗೆ ಏನೋ ಚರ್ಚೆ ಆಗಿದೆ ಸರ್? ಏನು ಗೊತ್ತಿಲ್ಲ ಸರ್, ನನಗೇನಿನ್ನೂ ಅದು ಗೊತ್ತಿಲ್ಲ. ಈಗ ಚೆನ್ನಾಗಿದ್ದು ಈಗ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಏನಂತ ಗೊತ್ತಿಲ್ಲ ಸರ್. ಹೊರಟಿದ್ದೀನಿ ಬಂದಾಗ ಅವರ ಒಡನಾಟ, ಅವ್ರ ಸ್ನೇಹಿತರು ಬಳಗ ಎಲ್ಲಿ ಇಲ್ಲೇ ಬಂದ್ಬಿಡೋರು ಸರ್, ಎಲ್ಲ ಬಂದ್ಬಿಡೋರು. ಇಲ್ಲೇ ಮಾತಾಡ್ಕೊಂಡು ಎಲ್ಲ ಪ್ರತಿಯೊಂದು ಇಲ್ಲೇ ಮಾತಾಡೋರು, ಇದು ಮಾಡ್ಕೊಂಡು ಹೋಗೋರು. ಅವ್ರು ಬತ್ತು ಅಂದರೆ ಎಲ್ಲ ಬರೋರು ಸರ್, ಎಲ್ಲ ಬರೋರು. ಬಂದರೆ ಪೂರ್ತಿ ಎಲ್ಲ ಬರೋರು. ಕೊನೆಯದಾಗಿ ಚೆನ್ನಮ್ಮ ಅವರು 86 ವರ್ಷಗಳ ಕಾಲ ಜೀವನ ಮಾಡಿದ್ರು. 72 ವರ್ಷಗಳ ಕಾಲ ದೇವೇಗೌಡರ ಜೊತೆ ಒಂದು ತುಂಬು ದಾಂಪತ್ಯ ಜೀವನ ನಡೆಸ್ತಂಥವ್ರು. ಸೊ ಅವರ ಒಂದು ಅಗಲಿಕೆ ಸಹಜವಾಗಿಯೇ ಪಕ್ಷದ ಪಾಲಿಗೆ, ಅವ್ರ ಕುಟುಂಬದ ಪಾಲಿಗೆ, ನಿಮ್ಮ ಪಾಲಿಗೆ ಎಲ್ಲರೂ ಕೂಡ ಒಂದು ದೊಡ್ಡ ರೀತಿಯ ನೋವನ್ನು ತಂದಿದೆ. ಹೇಳೋಕ್ಕಾಯ್ತಿತ್ತು ಸರ್, ನಿಮಗೆ ಗೊತ್ತಲ್ಲ ಸರ್ ಆ ನೋವು ಹೆಂಗಾಯ್ತು. ಅಷ್ಟು ಇದಾಯ್ತು ಸರ್. ನಿಜವಲ್ಲ, ಅದನ್ನು ಅವ್ರು ನೆನ್ಕೊಂಡ್ರೆ ನಮ್ಗೆ ಇವತ್ತು ಆ ದೇವ್ರು ಕಳ್ಕೊಂಡಂಗೆ ಆಯ್ತಾ ಇದೆ ಸರ್. ನಮಗೆ ಕೊನೆಯದಾಗಿ ಯಾವಾಗ ಮಾತಾಡ್ತಿದ್ದೆ ಸರ್, ಸುಮಾರು ಒಂದು 2-3 ತಿಂಗಳಲ್ಲೇ ಹೋಗಿ ಮಾತಾಡ್ಕೊಂಬಂದದ್ದೆ. ಮತ್ತು ಈಚೆಗೆ ಹೋಗಿರಲಿಲ್ಲ, ಅಂದರೆ ಯಾರನ್ನೂ ಬಿಡ್ತಾರಲ್ಲ ಇದಾಗುತ್ತೆ ಅಂತ ಹೇಳಿ, ಅದರಿಂದ ನಾವು ಹೋಗ್ತಾ ಇರಲಿಲ್ಲ ಸರ್. ಈಗ ಹೆಚ್ಚಿಗೆ ಸಹಜವಾಗಿ ಅಕ್ಕನ ಸ್ಥಾನವನ್ನು ಅಷ್ಟೇ ಅಲ್ಲ, ತಾಯಿ ಸ್ಥಾನವನ್ನು ಕೊಟ್ಟಂಥ ಸಹೋದರನ ಕಳ್ಕೊಂಡಿರ್ತಕ್ಕಂಥ ಅವರ ಸಹೋದರ ಕಣ್ಣೀರಿಡ್ತಾ ಇದ್ದಾರೆ. ಅವರ ಅಂತಿಮ ದರ್ಶನ ಪಡೆಯಲಿಕ್ಕೆ ಈಗ ಬೆಂಗಳೂರು ಹೋಗ್ತೀವಿ. ಅಂತ್ಯ ಸಂಸ್ಕಾರ ಎಲ್ಲಿ ಆಗುತ್ತೆ ಅನ್ನೋ ಬಗ್ಗೆ ಕುಟುಂಬ ಸದಸ್ಯರು ಈಗಷ್ಟೇ ತೀರ್ಮಾನ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ವಿಶ್ವನಾಥ್ ಅವರು ನೀಡಿರ್ತಕ್ಕಂಥದ್ದು. ವಿಶ್ವನಾಥ್ ಅವರು ಮಾತಾಡ್ತಾ ಇದ್ರು. ಚೆನ್ನಮ್ಮ ಅವರ ತಮ್ಮ ವಿಶ್ವನಾಥ್ ಅವರು ಇನ್ಫ್ಯಾಕ್ಟ್ ಸುಮಾರು ಒಂದು 15 ವರ್ಷ ಗ್ಯಾಪ್ ಅಂತೆ ಅಕ್ಕ ಮತ್ತು ತಮ್ಮನಿಗೆ. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ನನಗೆ ಅಕ್ಕ ಅನ್ನೋದಕ್ಕಿಂತ ಹೆಚ್ಚು ಅವರು ತಾಯಿ ಸ್ವರೂಪದಲ್ಲಿದ್ದರು, ನಮಗೆ ನಮ್ಮನ್ನು ಸಾಕಿ ಸಲುಹಿದ್ದೇನೆ ಚೆನ್ನಮ್ಮ ಅವರು ಅಂಥೇಳಿ. ಹಾಗೆ ನಮ್ಮ ಜೊತೆಗೆ ಬಿ ಎಲ್ ಶಂಕರ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಸುಮಾರು ಒಂದು 20-25 ವರ್ಷಗಳ ಒಂದು ಒಡನಾಟ ಅವ್ರದ್ದು. ಯಾವಾಗಲೂ ಕೂಡ ಮನೆಗೆ ಹೋದರೆ ಮಾತೃ ಸ್ವರೂಪಿಯಾಗಿ ಕಾಣ್ತಾ ಇದ್ರು ಚೆನ್ನಮ್ಮ ಅವರು. ಯಾರೇ ಮನೆಗೆ ಬಂದರೂ ಕೂಡ ಅವ್ರ ಜೊತೆಗೆ ಅಷ್ಟೇ ಚೆನ್ನಾಗಿ ಅವರಿಗೆ ಮಾತಾಡಿ ಸತ್ಕರಿಸಿ ಅವ್ರನ್ನ ಕಳಿಸ್ತಾ ಇದ್ರು. ಹಾಗೆ ಇನ್ನೊಂದು ಬಹಳ ಮುಖ್ಯವಾದಂಥ ಕ್ವಾಲಿಟಿಯನ್ನು ಇಲ್ಲಿ ಗಮನಿಸಿದ್ರೆ, HD ದೇವೇಗೌಡರು ದೇಶದ ಪ್ರಧಾನಿಯಾಗಿ ಇದ್ದಂಥವ್ರು. 10 ತಿಂಗಳ ಕಾಲ ಅವರು ದೇಶವನ್ನು ಆಳು ಬಂದಂಥವ್ರು. ಆ ಟೈಮ್ನಿಂದ ಇಲ್ಲಿ ರಾಜ್ಯದ CM ಆಗಿದ್ದಾಗಲೂ ಕೂಡ ಎಲ್ಲೂ ಚೆನ್ನಮ್ಮ ಅವರು ಹೆಚ್ಚಾಗಿ ಕಾಣಿಸ್ಕೊಂಡಿದ್ದಲ್ಲ. ಸಾರ್ವಜನಿಕ ಜೀವನದಲ್ಲಿ ಅವರು ಹೆಚ್ಚಾಗಿ ಕಾಣಿಸ್ಕೊಳ್ತಾನೆ ಇರಲಿಲ್ಲ. ದೇವೇಗೌಡರ ಜೊತೆಗೆ ಇರ್ತಿದ್ರು, ಯಾವುದಾದ್ರೂ ಕಾರ್ಯಕ್ರಮ, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು, ಯಾವುದಾದ್ರೂ ಇವೆಂಟ್ಸ್ ಇದೆ ಅನ್ನೋ ಒಂದು ಟೈಮ್ನಲ್ಲಿ ಅವ್ರು ಕಾಣಿಸ್ಕೊಳ್ತಾ ಇದ್ರು. ಬಿಟ್ಟರೆ ಬಹುಶಃ ಅವರು ಇದುವರೆಗೂ ವಿಧಾನಸೌಧವನ್ನೇ ಒಳಗಿಂದ ನೋಡಿದರೋ ಇಲ್ವೋ ಅನ್ನುವಂಥದ್ದೇ ಗೊತ್ತಿಲ್ಲ. ಹಾಗೆ ಹೆಚ್ಚು ಜನರ ಜೊತೆಗೆ ದೊಡ್ಡ ದೊಡ್ಡ PM-ಗಳಾಗಿರಲಿ, CM-ಗಳಾಗಿರಲಿ ಅವ್ರ ಜೊತೆಗೆ ಬಹುಶಃ ಫೋಟೋಗಳಿದೆಯಾ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಅಷ್ಟು ತಮ್ಮನ್ನು ತಾವು ರಾಜಕೀಯದಿಂದ ಅವರು ದೂರ ಇಟ್ಟಂಥವ್ರು. ಅವ್ರದ್ದೇನಿದ್ರು ಕೂಡ ಅವರ ಕಾರ್ಯವ್ಯಾಪ್ತಿ ಇದ್ದಿದ್ದೇ ಒಂದು ಕಿಚನ್, ಅದ್ರ ಜೊತೆಗೆ ಒಂದು ದೇವರ ಕೋಣೆ, ಇಷ್ಟರಲ್ಲಿ ಮಾತ್ರ ಅವರು ಸೀಮಿತರಾಗಿದ್ದರು. ಸೊ ಹಾಗಿದ್ಕೊಂಡೇನೆ, ಯಾಕಂದರೆ ದೇವೇಗೌಡರು ಅನ್ನುವಂಥ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಮಾತ್ರ ಅಲ್ಲ, ಬಹುಶಃ ದೇವೇಗೌಡರನ್ನ ಒಂದು ಶಕ್ತಿ ಅಂತಲೇ ಹೇಳಬೇಕು ರಾಜಕಾರಣದಲ್ಲಿ. ಸೊ ಯಾಕಂದರೆ 24/7 365 ಡೇಸ್ ರಾಜಕಾರಣದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು HD ದೇವೇಗೌಡರು. ಸೊ ಪರಿಪೂರ್ಣವಾಗಿ ತಮ್ಮನ್ನು ತಾವು ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾಗ ಫ್ಯಾಮಿಲಿ ಕಡೆಗೆ, ಕುಟುಂಬದ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದಿದ್ದು ಚೆನ್ನಮ್ಮ ಅವರು. ಇಡೀ ಫ್ಯಾಮಿಲಿಯನ್ನು ಸಂಭಾಳಿಸ್ಕೊಂಡು ಹೋಗುವಂಥ ಎಲ್ಲ ತಮ್ಮ ಮಕ್ಕಳನ್ನು ಒಂದು 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 ಸ್ಟೇಜ್ಗೆ ತರೋ ರೀತಿಯಲ್ಲಿ ಅವರನ್ನು ಬೆಳೆಸೋದ ಜವಾಬ್ದಾರಿ ಪೂರ್ತಿ ಇದ್ದಿದ್ದು ಚೆನ್ನಮ್ಮ ಅವ್ರ ಮೇಲೆ. ಇನ್ಫ್ಯಾಕ್ಟ್ 2001ರಲ್ಲಿ 25 ವರ್ಷಗಳ ಹಿಂದೆ ಒಂದು ಸತಿ ಆದಂಥ ಒಂದು ಅಟ್ಯಾಕ್ ಏನಿತ್ತು, ಆ್ಯಸಿಡ್ ಅಟ್ಯಾಕ್, ದೇವೇಗೌಡರ ತಮ್ಮ ಬಸವೇಗೌಡ ಅವರ ಪುತ್ರ ಲೋಕೇಶ್ ಎಂಬ ವ್ಯಕ್ತಿ ಇದಕ್ಕಿದ್ದಂತೆ ಆ್ಯಸಿಡ್ ಅಟ್ಯಾಕನ್ನು ಏನು ಮಾಡ್ತಾನೆ,
ಆವಾಗ ಇದ್ದಂತಹ ಒಂದು ಯಾವುದೋ ಪ್ರಾಪರ್ಟಿ ವಿಚಾರಕ್ಕೋ ಅದು ಯಾವುದೋ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂಥ ಒಂದು ಅಟ್ಯಾಕ್ ಏನಿತ್ತು ಆ ಟೈಮ್ನಿಂದಲೇ ಚೆನ್ನಮ್ಮ ಅವರು ಸ್ವಲ್ಪ ವೀಕ್ ಆಗಿಬಿಟ್ರು ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ರು. ಬಟ್ ಇಲ್ಲ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರು ಹಾಗೇ ತಮ್ಮ ಒಂದು ಆರೋಗ್ಯವನ್ನು ಕಾಪಾಡ್ಕೊಂಡು ಬಂದರು. ಆ ಟೈಮ್ನಲ್ಲಿ ಸುಮಾರು ಒಂದು 30-35% ಅವರಿಗೆ ಬರ್ನ್ಸ್ ಆಗಿತ್ತು. ಆ ಆ್ಯಸಿಡೆಡ್ ಅವರ ಒಂದು ಭಾಗ ನೋಡ್ಬೋದು ಮುಖದಲ್ಲಿ, ಒಂದು ಕಡೆ ರೈಟ್ ಸೈಡಲ್ಲಿ ಅವರಿಗೆ ಒಂದು ಸ್ವಲ್ಪ ಕಲೆಗಳು ಇನ್ನೂ ಕೂಡ ಕಾಣಿಸುತ್ತೆ. ಸೊ ಅಷ್ಟು ಮಟ್ಟಿಗೆ ಅವರಿಗೆ ತೊಂದರೆ ಆಗಿದ್ರು ಕೂಡ ಆಸಿಡ್ ಅಟ್ಯಾಕ್ನಿಂದ ಗುಣಮುಖರಾಗಿ ಅವರು ವಾಪಸ್ ಬರ್ತಾರೆ, ಚೇತರಿಸ್ಕೊಳ್ತಾರೆ. ಅದಾದಮೇಲೆ ಇತ್ತೀಚೆಗೆ ಸ್ವಲ್ಪ ಅವರಿಗೆ ಶ್ವಾಸಕೋಶ ಸಂಬಂಧಿ ಉಸಿರಾಟದ ಸಂಬಂಧ ಸ್ವಲ್ಪ ತೊಂದರೆಗಳು ಕಾಣಿಸ್ಕೊಂಡಿದ್ದು ಬಿಟ್ಟರೆ 85 ವರ್ಷ ವಯಸ್ಸು. ಸೊ ಹಾಗಾಗಿ ವಯೋಸಹಜವಾಗಿ ಸ್ವಲ್ಪ ಅವರು ಬಳಲಿದ್ರು. ತಕ್ಷಣ ಅವರನ್ನು 4 ದಿನಗಳ ಹಿಂದೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಇನ್ಫ್ಯಾಕ್ಟ್ HD ದೇವೇಗೌಡರೇ ಕರ್ಕೊಂಡು ಬಂದು ಚೆನ್ನಮ್ಮ ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು. ಅದಾದ ನಂತರ ಚಿಕಿತ್ಸೆ ಕೊಡಿಸ್ಲಾಗ್ತಾ ಇತ್ತು, ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಅದಾದಮೇಲೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ 1 ಅವರ್ 1.5 ಅವರ್ ಮುಂಚೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅನ್ನುವಂಥದ್ರ ಬಗ್ಗೆನೂ ಕೂಡ ಸುದ್ದಿ ಬಂತು. ಅದಾದ ನಂತರ ಅವರು ಚೇತರಿಸ್ಕೊಳ್ಳೇ ಇಲ್ಲ, ಅವರು ವಿಧಿವಶರಾದರು. ಈಗ ಇನ್ನೂ ಕೂಡ ಆಸ್ಪತ್ರೆಯಲ್ಲೇ ಇದೆ ಅವರ ಪಾರ್ಥಿವ. ಇಲ್ಲಿಂದ ಬಹುಶಃ ನೇರವಾಗಿ ಅವರ ಪಾರ್ಥಿವವನ್ನು ಪದ್ಮನಾಭನಗರದ ನಿವಾಸಕ್ಕೆ ತೊಗೊಂಡು ಹೋಗ್ತಾರೆ, ಅಲ್ಲಿಂದ ಬಹುಶಃ ಹಾಸನಕ್ಕೆ ಹೋಗ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಯಾವುದು ಕ್ಲಿಯರ್ ಇಲ್ಲ, ಯಾಕಂದರೆ ಇನ್ನೂ ಅವರ ಕುಟುಂಬ ಸದಸ್ಯರು ಯಾವುದೂ ಮಾಹಿತಿಯನ್ನು ಶೇರ್ ಮಾಡಿಲ್ಲ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಸ್ಪತ್ರೆಯಿಂದ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡುವಂಥ ಒಂದು ಕಾರ್ಯ ಕೂಡ ನೆರವೇರುತ್ತೆ. ನಿಜಕ್ಕೂ ಎಷ್ಟು ಕ್ಯೂಟ್ ಜೋಡಿ ಅವ್ರದ್ದು ಅಂತ ಅಂದರೆ ಎಲ್ಲೂ ಕೂಡ ಅವರು ಒಬ್ಬೊಬ್ಬರಾಗೆ ಓಡಾಡಿದಂಥದ್ದು ತುಂಬ ಕಡಿಮೆ. ಅಂದರೆ ಅವರು ರಾಜಕೀಯ ಜೀವನ ಹೊರತುಪಡಿಸಿ ಮನೆ ಕೆಲಸ ಕಾರ್ಯಗಳಾಗಿರಬಹುದು ಅಥವಾ ದೇವಸ್ಥಾನಗಳಾಗಿರಬಹುದು, ಎಲ್ಲೇ ಹೋದರೂ ಕೂಡ ಇಬ್ಬರು ಒಟ್ಟಿಗೆ ಓಡಾಡ್ತಾ ಇದ್ರು. ಮತ್ತು ನಾವಲ್ಲಿ ನೋಡ್ತಾ ಇದ್ವಿ ದೃಶ್ಯಗಳನ್ನು, ಕೆಲ ದೃಶ್ಯಗಳು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ಆ ವೀಲ್ ಚೇರ್ ಮೇಲೆ ಹೋಗಬೇಕಾದ ಸಂದರ್ಭವೂ ಕೂಡ ಇಬ್ಬರು ವೀಲ್ ಚೇರ್ ಮೇಲೆ ಬರ್ತಾ ಇದ್ದಂತಹ ಸಂದರ್ಭ. ಎಷ್ಟು ಒಟ್ಟಿಗೆ ಅವರು ಜೀವನವನ್ನು ಕಳೆದಿದ್ದಾರೆ, 72 ವರ್ಷ ಜೊತೆಯಾಗಿದ್ದಾರೆ ಅಂತ ಅಂದರೆ ಸಾಮಾನ್ಯ ಅಲ್ಲ. ನಿಜಕ್ಕೂ ದೇವೇಗೌಡರಿಗೆ ಇದನ್ನು ಅರ್ಗಿಸ್ಕೊಡೋದು ಸಾಧ್ಯವಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ಪ್ರತಿ ಹಂತದಲ್ಲೂ ಕೂಡ ಅವರು ಜೊತೆಯಾಗಿ ಬೆಂಬಲವಾಗಿ ನಿಂತಹ ಮಹಿಳೆ ಇವತ್ತಿಲ್ಲ, ಅವ್ರ ಪತ್ನಿ ಇಲ್ಲ ಅನ್ನೋದನ್ನ ದೇವೇಗೌಡರು ಹೇಗೆ ತಗೊಳ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಅವರು ಬಂದಂತಹ ಹಾದಿ ದೇವೇಗೌಡರು ರಾಜಕೀಯ ಜೀವನ ಆಗಿರ್ಬೋದು, ಅವರ ಹೋರಾಟದ ಜೀವನ ಆಗಿರಬಹುದು, ಮತ್ತೆ ಅವ್ರು ಯಾವಾಗಲೂ ಕೂಡ ಹೊರಗಡೆನೆ ಹೆಚ್ಚಿನದಾಗಿ ಜನರ ಜೊತೆಗೆ ಕಳೆಬೇಕಾದಂತಹ ಎಷ್ಟೋ ಸಂದರ್ಭಗಳು. ಆದರೆ ಚೆನ್ನಮ್ಮ ಅವರು ಮನೆಯಲ್ಲಿದ್ದು ಅವರ 6 ಮಕ್ಕಳನ್ನು ಜೋಪಾನ ಮಾಡಿದಂಥದ್ದು, ಅವರನ್ನು ಬೆಳೆಸಿದಂಥದ್ದು, ಅವರಿಗೆ ಸಂಸ್ಕೃತಿಯನ್ನು ನೀಡಿದಂಥದ್ದು, ಸಂಸ್ಕಾರವನ್ನು ನೀಡಿದಂಥದ್ದು, ಜೊತೆಗೆ ಅವರ ಕೃಷಿ ಜೀವನದಲ್ಲೂ ಕೂಡ ತೊಡಗಿಸ್ಕೊಂಡಂಥದ್ದು, ಮನೆಯನ್ನು ಪ್ರತಿಯೊಂದನ್ನು ಕೂಡ ಅವರು ಎಷ್ಟು ಜವಾಬ್ದಾರಿಯುತವಾಗಿ ನಡೆಸ್ಕೊಂಡು ಬಂದಿದ್ರು. ಅಂದರೆ ದೇವೇಗೌಡರು ಇಷ್ಟೆಲ್ಲ ಹೆಸರು ಮಾಡಿದ್ದಾರೆ ಅಥವಾ ಇಷ್ಟು ದೊಡ್ಡ ಹಂತಕ್ಕೆ ಬಂದಿದ್ದಾರೆ, ಪಕ್ಷವನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಟಿದ್ದಾರೆ ಅಂತ ಅಂದರೆ ಅದಕ್ಕೆ ಕಾರಣವೇ ಚೆನ್ನಮ್ಮ ಅವರು. ಚೆನ್ನಮ್ಮ ಅವರ ಸಪೋರ್ಟ್ ಇರೋದ್ರಿಂದಲೇ ದೇವೇಗೌಡರು ಇಷ್ಟು ಬೆಳೆಯೋದಕ್ಕೆ ಸಾಧ್ಯವಾಯಿತು. ಸ್ವತಃ ಇನ್ಫ್ಯಾಕ್ಟ್ ಅವರೇ ಹೇಳ್ಕೊಂಡಿದ್ದಾರೆ, ಎಷ್ಟೋ ಕಡೆಗಳಲ್ಲಿ ದೇವೇಗೌಡ್ರೆ ನನ್ನ ಬೆಂಬಲ ಚೆನ್ನಮ್ಮ ಅವರು ಅನ್ನುವಂಥ ಮಾತನ್ನ ಹೇಳ್ಕೊಂಡಿದ್ರು. ಅಂದರೆ ಎಲ್ಲ ಸಂಪೂರ್ಣವಾದ ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಲ್ಲದೆ ಅವರಿಗೆ ಎಲ್ಲ ಪ್ರತಿಯೊಂದು ಏಳು ಬೀಳ್ನಲ್ಲೂ ಕೂಡ ಅವ್ರು ಸಪೋರ್ಟ್ ಮಾಡ್ತಾ ಇದ್ರು. ಮತ್ತು ಅವರ ಸರಳ ಜೀವನ ಶೈಲಿಯನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಳೇಬೇಕು. ನೋಡಿ, ಒಬ್ಬ ಪ್ರಧಾನಿಯ ಪತ್ನಿಯಾಗಿ ಎಷ್ಟು ಅವರು ಅಂದರೆ ಈ ಒಂದು ಸ್ಥಾನಮಾನವನ್ನು ಅನುಭವಿಸ್ಬೋದಾಗಿತ್ತು, ಅಥವಾ ಹೊರಗಡೆ ಅದನ್ನು ತೋರಿಸ್ಕೊಳ್ಬೋದಾಗಿತ್ತು, ಅಥವಾ ಎಲ್ಲೊಂದು ಕೂಡ ಅವರು ಇದುವರೆಗೂ ಹೊರಗಡೆ ಕಾಣಿಸ್ಕೊಳ್ಳೋದು ಅಥವಾ ಯಾವುದೋ ವೇದಿಕೆ ಮೇಲೆ ಕಾಣಿಸ್ಕೊಳ್ಳೋದು ಅಥವಾ ಯಾವುದೋ ಒಂದು ಜಂಬದಿಂದ ಮಾತನಾಡೋದು ಯಾವ ಸಂದರ್ಭದಲ್ಲೂ ಕೂಡ ಕಾಣಿಸ್ಲಿಲ್ಲ. ಅಷ್ಟು ಸರಳ ವ್ಯಕ್ತಿತ್ವ ಚೆನ್ನಮ್ಮ ಅವ್ರದ್ದಾಗಿತ್ತು. ತಾವಾಯಿತು, ತಮ್ಮ ಮನೆ ಆಯಿತು, ತಮ್ಮ ಅಡುಗೆ ಮನೆ ಆಯಿತು, ತಮ್ಮ ದೇವಸ್ಥಾನ ಆಯಿತು. ಮತ್ತು ಅವರು ಹೆಚ್ಚು ಕಾಲ ದೇವಾಲಯದಲ್ಲೇ ಕೂಡ ಕಳೀತಾ ಇದ್ರು ಅನ್ನುವಂಥದ್ದು. ಅಂದರೆ ದೇವರ ಮನೆಯಲ್ಲಿ ಪೂಜೆ ಪುನಸ್ಕಾರದಲ್ಲಿ ತೊಡಗಿರ್ತಾ ಇದ್ರು ಅಂತ. ಸುಮಾರು 5 ರಿಂದ 6 ಗಂಟೆ ಪೂಜೆ ಮಾಡ್ತಾ ಇದ್ರು. ಅವರಿಗೆ ದೇವರ ಮೇಲಿದ್ದಂತಹ ಭಕ್ತಿ ಎಂಥದ್ದು. ಹಾಗಾಗಿಯೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರನ್ನು ಕರ್ಕೊಂಡು ಬರೋದಕ್ಕೆ ಸಾಧ್ಯವಾಯಿತು ಅಂತ ಅನಿಸುತ್ತೆ. ಅವರಲ್ಲಿದ್ದಂತಹ ಸಂಸ್ಕಾರ ಆಗಿರಬಹುದು, ಗಂಡನಿಗೆ ಅವ್ರು ಕೊಡ್ತಾ ಇದ್ದಂತಹ ಪ್ರೀತಿ, ಆ ಗೌರವ, ಕುಟುಂಬಸ್ಥರ ಜೊತೆ ಅವರಿದ್ದಂತಹ ಪರಿ, ಪ್ರತಿಯೊಬ್ಬರು ಕೂಡ ಬೆಳೆಯೋದಕ್ಕೆ ಅದು ನಿಜಕ್ಕೂ ಸಹಕಾರಿ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಸ್, ಚೆನ್ನಮ್ಮ ಅವರಿಗೆ ನೀವು ಹೇಳಿದಾಗೆ 6 ಜನ ಮಕ್ಕಳು, ಅವರನ್ನು ಸಾಕಿ ಸಲಹುವುದಂಥ ಒಂದು ಜವಾಬ್ದಾರಿ ಇದ್ದಿದ್ದು ಚೆನ್ನಮ್ಮ ಅವರಿಗೆ. ಯಾಕಂದರೆ ದೇವೇಗೌಡರು ಸದಾಕಾಲ ಬ್ಯುಸಿ ಇದ್ದಿದ್ದರಿಂದಾಗಿ ಚೆನ್ನಮ್ಮ ಅವರು ನೋಡಿ ಯಾವ ಮಕ್ಕಳಿಗೂ ಕೂಡ ಓದಿನಲ್ಲಿ ಯಾವತ್ತೂ ಕೂಡ ಕಮ್ಮಿ ಮಾಡಿದಂಥವ್ರು. ಇನ್ಫ್ಯಾಕ್ಟ್ ಅವರ ಪುತ್ರರ ಬಗ್ಗೆ ಹೇಳೋದಾದರೆ ಮೊದಲ ಹಿರಿಯ ಪುತ್ರ ಡಾಕ್ಟರ್ HD ಬಾಲಕೃಷ್ಣ ಅವರು,
ಅವರು ಕೂಡ KAS ಆಫೀಸರ್, ಇನ್ಫ್ಯಾಕ್ಟ್ ರಾಜಕೀಯದಿಂದ ದೂರನೇ ಉಳ್ಕೊಂಡ್ರು HD ಬಾಲಕೃಷ್ಣ ಅವರು. ಇನ್ನು HD ರೇವಣ್ಣ ಗೊತ್ತಿರೋ ಹಾಗೆ ನಿಮಗೆ ಒಳ್ಳೆ ನಿಸ್ಪೃತ ಶಾಸಕರು, ಹಾಗೆ ಮಾಜಿ ಸಚಿವರು ಕೂಡ ಹೌದು. ನಂತರ ಈಗ ಮಾಜಿ CM ಆಗಿರುವಂಥ HD ಕುಮಾರಸ್ವಾಮಿ ಅವರು 3ನೇ ಪುತ್ರರು. 4ನೇ ಪುತ್ರ ಡಾಕ್ಟರ್ HD ರಮೇಶ್ ಅವರು ಡಾಕ್ಟರ್ ಆಗಿದ್ದಂಥವ್ರು. ಸೊ ಹೀಗೆ 4 ಜನ ಗಂಡು ಮಕ್ಕಳನ್ನು ಒಳ್ಳೆ ಎಜುಕೇಷನ್ ಕೊಟ್ಟರು, ಒಳ್ಳೆ ಸ್ಥಾನಮಾನಕ್ಕೆ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ದು ಅಂತ ಹೇಳಿದ್ರೆ ಅದು ಚೆನ್ನಮ್ಮ ಅವರು. ಹಾಗೆ ಇಬ್ಬರು ಪುತ್ರಿಯರು, ಅನಸೂಯ ಮತ್ತು ಶೈಲಜಾ ಅಂತೇಳಿ. ಅನಸೂಯ ಅವರು ಡಾಕ್ಟರ್ CN ಮಂಜುನಾಥ್ ಅವರೇನಿದ್ದಾರೆ ಸಂಸದರು, ಅವರ ಧರ್ಮಪತ್ನಿ. ಹಾಗೆ ಇನ್ನೊಬ್ಬರು ಶೈಲಜಾ ಅವರು. ಸೊ ಹೀಗೆ 6 ಜನ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ, ಒಳ್ಳೆ ಎಜುಕೇಷನ್ ಕೊಟ್ಟು ಅವರಿಗೆ ಒಂದು ಅವರ ಕಾಲ ಮೇಲೆ ನಿಲ್ಲೋ ಹಾಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನಕ್ಕೆ ಇರೋ ಒಂದು ನಿಟ್ಟಿನಲ್ಲಿ ಇವತ್ತು ಅವರ ಪುತ್ರರು ಅಥವಾ ಪುತ್ರಿಯರು ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನೋ ಡೌಟ್ ಕಾರಣ ಅದು ಖಂಡಿತವಾಗ್ಲೂ ಚೆನ್ನಮ್ಮ ಅವರು ಅನ್ನುವಂಥದ್ದನ್ನು ನಾವು ಹೇಳಲೇಬೇಕು. ಹಾಗೆ ದೇವೇಗೌಡರು ಅವರಿಗಿರುವಂತಹ ಒಂದು ಶಕ್ತಿ, ಅವರು ಮಾಡುವಂಥ ಒಂದು ರಾಜಕಾರಣ, ಮೊನ್ನೆ ಕೂಡ ಅವ್ರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ನಮ್ಮನ್ನೆಲ್ಲರೂ ಕೂಡ ಒಂದು ರೀತಿಯ ಆಶ್ಚರ್ಯಕ್ಕೆ ದುಡಿತು. ಯಾಕಂದರೆ ಈ ವಯಸ್ಸಿನಲ್ಲೂ ಕೂಡ 93 ಇಳಿ ವಯಸ್ಸು, ಜೊತೆಗೆ ಅವರಿಗೆ ಆಲ್ರೆಡಿ ಆರೋಗ್ಯ ಸಮಸ್ಯೆಗಳಿವೆ, ಡಯಾಲಿಸಿಸ್ ಆಗ್ತಾ ಇದೆ. ಅದರಲ್ಲೂ ಕೂಡ ಅವರು ಬಂದು ನಿಂತ್ಕೊಂಡು ಅವ್ರು ಮಾತಾಡಿದಂಥ ರೀತಿ ಇದೆಯಲ್ಲ, ನೀವು ಬಿಡದಿ ಹೋರಾಟ, ಅಲ್ಲಿ ಮಾಡ್ತಾ ಇರುವಂಥ ರೈತರು ನಡೆಸ್ತಾ ಇರುವಂಥ ಒಂದು ಹೋರಾಟ, ಅದರಲ್ಲಿ ನಾನು ಪಾಲ್ಗೊಳ್ತೀನಿ, ನೀವು ಈ ಒಂದು ಪ್ರಾಜೆಕ್ಟನ್ನು ಕೈ ಬಿಡಲಿಲ್ಲ ಅಂತ ಹೇಳಿದ್ರೆ ನಾನು ಮಹಾತ್ಮ ಗಾಂಧೀಜಿ ಸ್ಟ್ಯಾಚ್ಯೂ ಮುಂದೆ ಹೋಗಿ ಧರಣಿ ಕೂರ್ತೀನಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಂಥ ರೀತಿ, ಇದೆಲ್ಲವೂ ಕೂಡ ದೇವೇಗೌಡರಿಗೆ ಮಾತ್ರ ಸಾಧ್ಯ. ಬಿಟ್ಟರೆ ಮತ್ತೊಬ್ಬ ರಾಜಕಾರಣಿ ನಮ್ಮ ದೇಶ ಕಾಣೋದಕ್ಕೆ ಅಥವಾ ನಮ್ಮ ರಾಜ್ಯ ಕಾಣೋದಕ್ಕೆ ಬಹುಶಃ ಕಷ್ಟ ಸಾಧ್ಯ ಇತ್ತೀಚಿನ ದಿನಗಳಲ್ಲಿ. ಯಾಕಂದರೆ ದೇವೇಗೌಡರು ಪಕ್ಷಾತೀತವಾಗಿ ಪ್ರತಿಯೊಬ್ಬರು, ಯಾಕೆ ಈಗದಷ್ಟು ನಾವು BL ಶಂಕರ್ ಹತ್ರ ಮಾತಾಡ್ತಾ ಇದ್ವಿ, ಕಾಂಗ್ರೆಸ್ ಮುಖಂಡರು, ಹೀಗೆ ಅದು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಬೇರೆ ಯಾವುದೇ ಪಕ್ಷದ ಮುಖಂಡರ ಹತ್ರ ಮಾತಾಡಿ, ನಾಯಕರುಗಳ ಹತ್ರ ಮಾತಾಡಿ, ದೇವೇಗೌಡರಿಗೆ ಅವ್ರು ಕೊಡುವಂಥ ಒಂದು ರೆಸ್ಪೆಕ್ಟ್ ಅದು ಬೇರೆ ರೀತಿಯಲ್ಲೇ ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ಒಬ್ಬ ಆಪೋಸಿಷನ್ನಲ್ಲಿ ಇರುವಂಥವ್ರು, ನಮ್ಮ ಆಪೋಸಿಟ್ ಪಕ್ಷದಲ್ಲಿ ಇರುವಂಥವ್ರು ಅಂತ ಅಂದ್ಕೊಂಡ್ರು ಕೂಡ ಬೇರೆ ಎಲ್ಲರೂ ಒಂದು ಕಡೆ, ಆದರೆ ದೇವೇಗೌಡರ ಒಂದು ವರ್ಚಸ್ಸೇ ಒಂದು ರೀತಿ. ಯಾಕಂದರೆ ಅವರನ್ನು ಅಷ್ಟು ನಂಬುತ್ತಾರೆ ಪ್ರತಿಯೊಬ್ಬರು ಕೂಡ. ಯಾಕಂದರೆ ಅವರು ಮಾಡುವಂಥ ಒಂದು ಹೋರಾಟಗಳು, ಅವರು ನಡ್ಕೊಂಡು ಬಂದಿರುವಂಥ ಹಾದಿ, ಇದೆಲ್ಲವೂ ಕೂಡ. ಬಟ್ ಇದೆಲ್ಲದಕ್ಕೂ ಕೂಡ ಒಂದು ಶಕ್ತಿಯಾಗಿದ್ದಂಥವ್ರು ಅಂತ ಹೇಳಿದ್ರೆ ಅದು ಚೆನ್ನಮ್ಮ ಅವರು. ಅಂಥ ಒಬ್ಬ ಚೆನ್ನಮ್ಮ, ಅಂಥ ಒಬ್ಬ ಶಕ್ತಿ, ದೇವೇಗೌಡರಿಗೆ ಇದ್ದಂಥ ಶಕ್ತಿ, ಬೆನ್ನೆಲುಬು. ಸೊ ಅಂಥ ಚೆನ್ನಮ್ಮ ಇವತ್ತು ವಿಧಿವಶರಾಗಿದ್ದಾರೆ. ಇನ್ಫ್ಯಾಕ್ಟ್ ಆಸ್ಪತ್ರೆಯಲ್ಲಿರುವಂಥ ದೇವೇಗೌಡರು ಕೂಡ ಈಗ ಸ್ವಲ್ಪ ಬಳಲಿದ್ದಾರೆ, ಸಹಜ ಆಘಾತದಲ್ಲಿದ್ದಾರೆ. ಯಾಕಂದರೆ ಪ್ರತಿಯೊಂದರಲ್ಲೂ ಕೂಡ ಸಾಥ್ ಕೊಟ್ಟಂತಹ ಪತ್ನಿ, ತಮ್ಮ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ನ ಕಳ್ಕೊಂಡಿರುವಂತಹ ದೇವೇಗೌಡರು. ಇವತ್ತು ಅತಿ ಹೆಚ್ಚು ನಷ್ಟ ಯಾರಿಗಾದರೂ ಆಗಿದೆ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ದೇವೇಗೌಡರಿಗೆ. ಯಾಕಂದರೆ ಪ್ರತಿನಿತ್ಯ ಆ ಮನೆಯಲ್ಲಿ ಇಬ್ಬರೇ ಇರ್ತಾಯಿದ್ರು, ಜೊತೆಯಲ್ಲಿ ಇರ್ತಾಯಿದ್ರು, ಯಾವಾಗಲೂ ಕೂಡ ಜೊತೆಯಲ್ಲಿದ್ದಂಥ ತಮ್ಮ ಧರ್ಮಪತ್ನಿ ಬಹುಶಃ ವಯಸ್ಸಲ್ಲಿ ಇರುವಂಥ ಸಂದರ್ಭದಲ್ಲಿ ಆ ಜೊತೆಗೂ ಈಗ ಇಳಿ ವಯಸ್ಸಿನಲ್ಲಿ ಇರುವಂಥ ಒಂದು ಜೊತೆಗೂ ಬಹಳ ವ್ಯತ್ಯಾಸಗಳಿರುತ್ತೆ.